ಬಿಜೆಪಿಯ ಹೈಕಮಾಂಡ್ ಎಂಟ್ರಿ ಆದರೂ ಕೂಡ ವರಿಷ್ಠರೇ ಖಡಕ್ ಸಂದೇಶ ಕೊಟ್ಟರು ಕೂಡ ಅದನ್ನ ಪಾಲನೆ ಮಾಡುವಲ್ಲಿ ರಾಜ್ಯ ಬಿಜೆಪಿಯ ನಾಯಕರು ವಿಫಲವಾಗ್ತಾ ಬಂದಿದ್ದಾರೆ. ಈಗ ಆರ್ಎಸ್ಎಸ್ ನಿಂದ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ರಾಜ್ಯಾಧ್ಯಕ್ಷರ ನಿರ್ಧಾರಗಳೇ ಪಕ್ಷದ ಒಳಗಡೆ ಆಂತರಿಕ ಬಿಕ್ಕಟ್ಟಿಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಸಂಘ ಪರಿವಾರಕ್ಕೆ ಹಲವು ನಾಯಕರು ದೂರು ಕೊಟ್ಟಿದ್ದಾರಂತೆ. ಆಂತರಿಕ ಸಂಘರ್ಷ ತಡೆಯೋದಕ್ಕೆ ಈಗ ಸ್ವತಃ ಸಂಘ ಪರಿವಾರವೇ ಮುಂದಾಗ್ತಾ ಇದೆ ಅಂತೆ. ಆರ್ಎಸ್ಎಸ್ ನಿಂದ ರಾಜ್ಯ ಬಿಜೆಪಿಗೆ ಸಂಘಟನಾ ಕಾರ್ಯದರ್ಶಿ ನೇಮಕ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಅಧ್ಯಕ್ಷ ಸಂಘ ಪರಿವಾರದ ಜೊತೆ ಸೇತುವೆಯಾಗಿ ಇವರು ಕಾರ್ಯನಿರ್ವಹಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ವಾರವೇ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಆಗಬೇಕು. ಬಿಜೆಪಿ ಕಾರ್ಯಕರ್ತರ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಕೂಡ ಇದೆ. ಸರ್, ದಯವಿಟ್ಟು ಈ ಬಣ ರಾಜಕೀಯ ಬೇಡ, ನಾಯಕರು ಒಗ್ಗಟ್ಟಾಗಿರಿ. ಈ ಹಿಂದೆ ಉಪಚುನಾವಣೆಯಲ್ಲಿ ಹೀನಾಯ ಸೋಲ್ ಕಾಣುತ್ತೆ ಬಿಜೆಪಿ ಅಂತ ಅಂದ್ರೆ ಅದಕ್ಕೆ ಕಾರಣ ನಾಯಕರಲ್ಲಿ ಒಗ್ಗಟ್ಟಿಲ್ಲ. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ತಳಮಟ್ಟದ ಕಾರ್ಯಕರ್ತರು ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ, ಯಾವುದನ್ನ ಕೂಡ ತೆಗೆದುಕೊಂಡು ಜನರ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕಾರ್ಯಕರ್ತರ ಒತ್ತಾಯ. ಸೊ ಆರ್ಎಸ್ಎಸ್ ಹೇಗೆ ಬಗೆಹರಿಸುತ್ತೆ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು, ಬಿಜೆಪಿಯ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅನ್ನಂತಹ ನಾಯಕರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ಈಗ ಆರ್ಎಸ್ಎಸ್ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಆಗುತ್ತೆ ಅನ್ನುವಂಥ ನಿರೀಕ್ಷೆನ ಆಗಬೇಕು ಅನ್ನುವಂಥ ಒತ್ತಾಯ ತಳಮಟ್ಟದ ಕಾರ್ಯಕರ್ತರು. ಎಷ್ಟರ ಮಟ್ಟಿಗೆ ಸಾಧ್ಯತೆಗಳಿದೆ? ಶ್ರುತಿ, ಈಗಾಗಲೇ ಬಿ ಜೆ ಪಿಯಲ್ಲಿ ಒಂದು ರೀತಿ ಒಡೆದ ಮನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಂದಷ್ಟು ಬಂಡಾಯವನ್ನು ಶಮನಗೊಳಿಸೋದಕ್ಕೆ ಈಗ ಆರ್ ಎಸ್ ಎಸ್ ಮಧ್ಯಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಈವರೆಗೂ ರಾಜ್ಯದಲ್ಲಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಅನೇಕರನ್ನ ನೇಮಕ ಮಾಡಲಾಗ್ತಾ ಇತ್ತು. ಆದರೆ ಇವಾಗ ಏನು ಇತ್ತೀಚೆಗೆ ರಾಜೇಶ್ ಅವರನ್ನು ಇಳಿಸಿದ ಬಳಿಕ ಅಂದರೆ ಸಂಘ ಪರಿವಾರದಿಂದ ಸಂಘಟನಾ ವಿಚಾರವಾಗಿ ಸಂಬಂಧಪಟ್ಟಂತೆ ಒಂದಷ್ಟು ಜನರನ್ನು ನೇಮಕ ಮಾಡಲಾಗ್ತಾ ಇತ್ತು. ಆದರೆ ಈಗ ಆ ಹಿನ್ನೆಲೆಯಲ್ಲಿ ವಾಪಸ್ಸನ್ನು ಕರೆದುಕೊಂಡಿದ್ರು. ಆ ವಾಪಸ್ ಕರೆದುಕೊಂಡ ಬಳಿಕ ಒಂದಷ್ಟು ಬಂಡಾಯ ಹೆಚ್ಚಾಯಿತು. ಸೊ ಹೀಗಾಗಿ ಸಂಘ ಪರಿವಾರದಿಂದ ಬಿ ಜೆ ಪಿ ನಾಯಕರಿಗೆ ಮೂಗುದಾರ ಹಾಕಲಿಕ್ಕೆ ಈಗ ಮತ್ತೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಬಿ ಜೆ ಪಿಯ ಎಲ್ಲೆಲ್ಲಿ ಜಿಲ್ಲಾ ಸಂಘಟನೆಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ಸಂಘ ಪರಿವಾರದ ಪ್ರಮುಖರನ್ನು ನೇಮಕ ಮಾಡಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಬಿ ಜೆ ಪಿಯಲ್ಲಿ ಆಂತರಿಕ ಬಂಡಾಯ ಸೇರಿದಂತೆ ಒಂದೇ ಒಬ್ಬ ವ್ಯಕ್ತಿಯ ಅಭಿಪ್ರಾಯಗಳಿಗೆ ಮಾತ್ರ ಈವರೆಗೂ ಮನ್ನಣೆ ಹಾಕಲಾಗ್ತಾ ಇದೆ ಅನ್ನೋಂಥ ಒಂದಷ್ಟು ದೂರುಗಳ ಬಂದಂಥ ಹಿನ್ನೆಲೆಯಲ್ಲಿ ಈಗ ಅದೆಲ್ಲದಕ್ಕೂ ಬ್ರೇಕ್ ಹಾಕಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನು ಜೊತೆಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳನ್ನು ನೇಮಕ ಮಾಡೋ ಮೂಲಕ ಬಿ ಜೆ ಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಆಂತರಿಕ ಶಮನಗಳನ್ನು ಎಲ್ಲದಕ್ಕೂ ಬ್ರೇಕ್ ಹಾಕಲಿಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ಚಂದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಿಜೆಪಿಯ ಹೈಕಮಾಂಡ್ ಎಂಟ್ರಿ ಆದರೂ ಕೂಡ ವರಿಷ್ಠರೇ ಖಡಕ್ ಸಂದೇಶ ಕೊಟ್ಟರು ಕೂಡ ಅದನ್ನ ಪಾಲನೆ ಮಾಡುವಲ್ಲಿ ರಾಜ್ಯ ಬಿಜೆಪಿಯ ನಾಯಕರು ವಿಫಲವಾಗ್ತಾ ಬಂದಿದ್ದಾರೆ. ಈಗ ಆರ್ಎಸ್ಎಸ್ ನಿಂದ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ರಾಜ್ಯಾಧ್ಯಕ್ಷರ ನಿರ್ಧಾರಗಳೇ ಪಕ್ಷದ ಒಳಗಡೆ ಆಂತರಿಕ ಬಿಕ್ಕಟ್ಟಿಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಸಂಘ ಪರಿವಾರಕ್ಕೆ ಹಲವು ನಾಯಕರು ದೂರು ಕೊಟ್ಟಿದ್ದಾರಂತೆ. ಆಂತರಿಕ ಸಂಘರ್ಷ ತಡೆಯೋದಕ್ಕೆ ಈಗ ಸ್ವತಃ ಸಂಘ ಪರಿವಾರವೇ ಮುಂದಾಗ್ತಾ ಇದೆ ಅಂತೆ. ಆರ್ಎಸ್ಎಸ್ ನಿಂದ ರಾಜ್ಯ ಬಿಜೆಪಿಗೆ ಸಂಘಟನಾ ಕಾರ್ಯದರ್ಶಿ ನೇಮಕ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಅಧ್ಯಕ್ಷ ಸಂಘ ಪರಿವಾರದ ಜೊತೆ ಸೇತುವೆಯಾಗಿ ಇವರು ಕಾರ್ಯನಿರ್ವಹಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ವಾರವೇ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಆಗಬೇಕು. ಬಿಜೆಪಿ ಕಾರ್ಯಕರ್ತರ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಕೂಡ ಇದೆ. ಸರ್, ದಯವಿಟ್ಟು ಈ ಬಣ ರಾಜಕೀಯ ಬೇಡ, ನಾಯಕರು ಒಗ್ಗಟ್ಟಾಗಿರಿ. ಈ ಹಿಂದೆ ಉಪಚುನಾವಣೆಯಲ್ಲಿ ಹೀನಾಯ ಸೋಲ್ ಕಾಣುತ್ತೆ ಬಿಜೆಪಿ ಅಂತ ಅಂದ್ರೆ ಅದಕ್ಕೆ ಕಾರಣ ನಾಯಕರಲ್ಲಿ ಒಗ್ಗಟ್ಟಿಲ್ಲ. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ತಳಮಟ್ಟದ ಕಾರ್ಯಕರ್ತರು ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ, ಯಾವುದನ್ನ ಕೂಡ ತೆಗೆದುಕೊಂಡು ಜನರ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕಾರ್ಯಕರ್ತರ ಒತ್ತಾಯ. ಸೊ ಆರ್ಎಸ್ಎಸ್ ಹೇಗೆ ಬಗೆಹರಿಸುತ್ತೆ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು, ಬಿಜೆಪಿಯ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅನ್ನಂತಹ ನಾಯಕರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ಈಗ ಆರ್ಎಸ್ಎಸ್ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಆಗುತ್ತೆ ಅನ್ನುವಂಥ ನಿರೀಕ್ಷೆನ ಆಗಬೇಕು ಅನ್ನುವಂಥ ಒತ್ತಾಯ ತಳಮಟ್ಟದ ಕಾರ್ಯಕರ್ತರು. ಎಷ್ಟರ ಮಟ್ಟಿಗೆ ಸಾಧ್ಯತೆಗಳಿದೆ?
ಶ್ರುತಿ, ಈಗಾಗಲೇ ಬಿ ಜೆ ಪಿಯಲ್ಲಿ ಒಂದು ರೀತಿ ಒಡೆದ ಮನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಂದಷ್ಟು ಬಂಡಾಯವನ್ನು ಶಮನಗೊಳಿಸೋದಕ್ಕೆ ಈಗ ಆರ್ ಎಸ್ ಎಸ್ ಮಧ್ಯಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಈವರೆಗೂ ರಾಜ್ಯದಲ್ಲಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಅನೇಕರನ್ನ ನೇಮಕ ಮಾಡಲಾಗ್ತಾ ಇತ್ತು. ಆದರೆ ಇವಾಗ ಏನು ಇತ್ತೀಚೆಗೆ ರಾಜೇಶ್ ಅವರನ್ನು ಇಳಿಸಿದ ಬಳಿಕ ಅಂದರೆ ಸಂಘ ಪರಿವಾರದಿಂದ ಸಂಘಟನಾ ವಿಚಾರವಾಗಿ ಸಂಬಂಧಪಟ್ಟಂತೆ ಒಂದಷ್ಟು ಜನರನ್ನು ನೇಮಕ ಮಾಡಲಾಗ್ತಾ ಇತ್ತು. ಆದರೆ ಈಗ ಆ ಹಿನ್ನೆಲೆಯಲ್ಲಿ ವಾಪಸ್ಸನ್ನು ಕರೆದುಕೊಂಡಿದ್ರು. ಆ ವಾಪಸ್ ಕರೆದುಕೊಂಡ ಬಳಿಕ ಒಂದಷ್ಟು ಬಂಡಾಯ ಹೆಚ್ಚಾಯಿತು. ಸೊ ಹೀಗಾಗಿ ಸಂಘ ಪರಿವಾರದಿಂದ ಬಿ ಜೆ ಪಿ ನಾಯಕರಿಗೆ ಮೂಗುದಾರ ಹಾಕಲಿಕ್ಕೆ ಈಗ ಮತ್ತೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಬಿ ಜೆ ಪಿಯ ಎಲ್ಲೆಲ್ಲಿ ಜಿಲ್ಲಾ ಸಂಘಟನೆಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ಸಂಘ ಪರಿವಾರದ ಪ್ರಮುಖರನ್ನು ನೇಮಕ ಮಾಡಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಬಿ ಜೆ ಪಿಯಲ್ಲಿ ಆಂತರಿಕ ಬಂಡಾಯ ಸೇರಿದಂತೆ ಒಂದೇ ಒಬ್ಬ ವ್ಯಕ್ತಿಯ ಅಭಿಪ್ರಾಯಗಳಿಗೆ ಮಾತ್ರ ಈವರೆಗೂ ಮನ್ನಣೆ ಹಾಕಲಾಗ್ತಾ ಇದೆ ಅನ್ನೋಂಥ ಒಂದಷ್ಟು ದೂರುಗಳ ಬಂದಂಥ ಹಿನ್ನೆಲೆಯಲ್ಲಿ ಈಗ ಅದೆಲ್ಲದಕ್ಕೂ ಬ್ರೇಕ್ ಹಾಕಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನು ಜೊತೆಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳನ್ನು ನೇಮಕ ಮಾಡೋ ಮೂಲಕ ಬಿ ಜೆ ಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಆಂತರಿಕ ಶಮನಗಳನ್ನು ಎಲ್ಲದಕ್ಕೂ ಬ್ರೇಕ್ ಹಾಕಲಿಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ಚಂದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಿಜೆಪಿಯ ಹೈಕಮಾಂಡ್ ಎಂಟ್ರಿ ಆದರೂ ಕೂಡ ವರಿಷ್ಠರೇ ಖಡಕ್ ಸಂದೇಶ ಕೊಟ್ಟರೂ ಕೂಡ ಅದನ್ನ ಪಾಲನೆ ಮಾಡುವಲ್ಲಿ ರಾಜ್ಯ ಬಿಜೆಪಿಯ ನಾಯಕರು ವಿಫಲವಾಗ್ತಾ ಬಂದಿದ್ದಾರೆ. ಈಗ ಆರ್ ಎಸ್ ಎಸ್ ನಿಂದ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ರಾಜ್ಯಾಧ್ಯಕ್ಷರ ನಿರ್ಧಾರಗಳೇ ಪಕ್ಷದ ಒಳಗಡೆ ಆಂತರಿಕ ಬಿಕ್ಕಟ್ಟಿಗೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಸಂಘ ಪರಿವಾರಕ್ಕೆ ಹಲವು ನಾಯಕರು ದೂರು ಕೊಟ್ಟಿದ್ದಾರಂತೆ. ಆಂತರಿಕ ಸಂಘರ್ಷ ತಡೆಯೋದಕ್ಕೆ ಈಗ ಸ್ವತಃ ಸಂಘ ಪರಿವಾರವೇ ಮುಂದಾಗ್ತಾ ಇದೆ ಅಂತೆ. ಆರ್ ಎಸ್ ಎಸ್ ನಿಂದ ರಾಜ್ಯ ಬಿಜೆಪಿಗೆ ಸಂಘಟನಾ ಕಾರ್ಯದರ್ಶಿ ನೇಮಕ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಅಧ್ಯಕ್ಷ ಸಂಘ ಪರಿವಾರದ ಜೊತೆ ಸೇತುವೆಯಾಗಿ ಇವರು ಕಾರ್ಯನಿರ್ವಹಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ವಾರವೇ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಆಗಬೇಕು. ಬಿಜೆಪಿ ಕಾರ್ಯಕರ್ತರ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಕೂಡ ಇದೆ. ಸರ್, ದಯವಿಟ್ಟು ಈ ಬಣ ರಾಜಕೀಯ ಬೇಡ, ನಾಯಕರು ಒಗ್ಗಟ್ಟಾಗಿರಿ. ಈ ಹಿಂದೆ ಉಪಚುನಾವಣೆಯಲ್ಲಿ ಹೀನಾಯ ಸೋಲ್ ಕಾಣುತ್ತೆ ಬಿಜೆಪಿ ಅಂತ ಅಂದ್ರೆ ಅದಕ್ಕೆ ಕಾರಣ ನಾಯಕರಲ್ಲಿ ಒಗ್ಗಟ್ಟಿಲ್ಲ. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ತಳಮಟ್ಟದ ಕಾರ್ಯಕರ್ತರು ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ, ಯಾವುದನ್ನ ಕೂಡ ತೆಗೆದುಕೊಂಡು ಜನರ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕಾರ್ಯಕರ್ತರ ಒತ್ತಾಯ. ಸೊ ಆರ್ ಎಸ್ ಎಸ್ ಹೇಗೆ ಬಗೆಹರಿಸುತ್ತೆ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು, ಬಿಜೆಪಿಯ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅನ್ನಂತಹ ನಾಯಕರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ಈಗ ಆರ್ ಎಸ್ ಎಸ್ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಆಗುತ್ತೆ ಅನ್ನುವಂಥ ನಿರೀಕ್ಷೆನ ಆಗಬೇಕು ಅನ್ನುವಂಥ ಒತ್ತಾಯ ತಳಮಟ್ಟದ ಕಾರ್ಯಕರ್ತರು. ಎಷ್ಟರ ಮಟ್ಟಿಗೆ ಸಾಧ್ಯತೆಗಳಿದೆ? ಶ್ರುತಿ, ಈಗಾಗಲೇ ಬಿ ಜೆ ಪಿಯಲ್ಲಿ ಒಂದು ರೀತಿ ಒಡೆದ ಮನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಂದಷ್ಟು ಬಂಡಾಯವನ್ನು ಶಮನಗೊಳಿಸೋದಕ್ಕೆ ಈಗ ಆರ್ ಎಸ್ ಎಸ್ ಮಧ್ಯಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಈವರೆಗೂ ರಾಜ್ಯದಲ್ಲಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಅನೇಕರನ್ನ ನೇಮಕ ಮಾಡಲಾಗ್ತಾ ಇತ್ತು. ಆದರೆ